ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ನಾನೀಗದನ್ರಿ ನಾಗರ್ಕೋಲ್ ಜಂಕ್ಷನ್ ಒಳಗೆ ಕನ್ಯಾಕುಮಾರಿಯಿಂದ 15 ಕಿಲೋಮೀಟರ್ ಅಷ್ಟು ದೂರ ಆಗುತ್ತಿದೆ. ಹಿಂದಿನ ವಿಡಿಯೋದೊಳಗೆ ನೋಡಿರ್ತೀರಿ ಪುಣೆ ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ತೊಗೊಂಡು ನಾನು ಕನ್ಯಾಕುಮಾರಿಗೆ ಬಂದಿದ್ದೆ. ಕನ್ಯಾಕುಮಾರಿಯಿಂದ ನಾಗರ್ಕೋಲಿಗೆ ಈಗ ವಿವೇಕ್ ಸೂಪರ್ ಫಾಸ್ಟ್ ತೊಗೊಂಡು ಬಂದಿರಿ. ಅದು ನಾನು ಹೊಸ ಚಾನಲ್ ಆದಂಥ ಕಾಮೆಂಟ್ ಸೆಕ್ಷನ್ನಾಗ ಪಿನ್ ಮಾಡೀನಿ, ಹೋಗಿ ನೋಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಯಾಕಂದ್ರೆ ನೀವೇ ಹೇಳಿದ್ರಿ ಏನಂತ ಹೊಸ ಚಾನಲ್ ಮಾಡಿರಿ, ಇದು ಅಲ್ಲಿ ಹೋಗ್ತಿರಲ್ಲ ಅಲ್ಲಿ ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡಿ ತೋರಿಸ್ರಿ ಅಂತ ಹೇಳಿದ್ರಿ. ಅದಕ್ಕೆ ಅಲ್ಲಿ ಪ್ಲೇಸಸ್ಸು ಎಕ್ಸ್ಪ್ಲೋರ್ ಮಾಡೀನಿ. ಅದು ಹೊಸ ಚಾನಲ್ದಾಗ ಹಾಕ್ತೀನಿ. ಯಾಕಂದ್ರೆ ಎಷ್ಟೋ ಜನಕ್ಕೆ ಟ್ರೈನ್ ಬಿಟ್ಟರೆ ಬೇರೆ ಏನೂ ಆಸೆ ಇರೋದಿಲ್ಲ. ಅದಕ್ಕೆ ಅವ್ರು ಪಾಪ ಅವ್ರಿಗೆ ಹರ್ಟ್ ಆಗ್ಬಾರ್ದು ಅಂತೇಳಿ ಈ ಚಾನಲ್ ಒಳಗೆ ಹಾಕತ್ತಿಲ್ಲ, ಹೊಸ ಚಾನಲ್ ಒಳಗೆ ಹಾಕತ್ತೀನಿ. ನಾನೀಗ ಅದನ್ನು ನಾಗರ್ಕೋಲ್ ಜಂಕ್ಷನ್ ಒಳಗೆ ಹೇಳ್ದಂಗೆ 11,236 ನಾಗರ್ಕೋಲ್ SMT ಬೆಂಗಳೂರು ಟ್ರೈನ್ ಒಳಗೆ ಜರ್ನಿ ಮಾಡತ್ತೇನೆ ರೀ. ಬಟ್ ಇವತ್ತು 3 ವಂದೇ ಭಾರತ್ ಎಕ್ಸ್ಪ್ರೆಸ್ ಇದೆ, ಇನಾಗ್ರಲ್ಲೂ ಐತಿ. ಮಧುರೈ ಬೆಂಗಳೂರು, ಚೆನ್ನೈ ನಾಗರ್ಕೋಯಿಲ ಮತ್ತು ಮೀರತ್ ಸಿಟಿಯಿಂದ ಲಕ್ನೋಗೆ. ಈ ನಾಗರ್ಕೋಯಿಲ್ ವಂದೇ ಭಾರತಕ್ಕೆ ಇಲ್ಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ನೋಡೋಣ ಬರೀ ಅದು ಅರೇಂಜ್ಮೆಂಟ್ ಹೆಂಗೆ ಐತೆ ಅಂತೇಳಿ. ನಾಗರ್ಕೋಯಿಲ್ ಜಂಕ್ಷನ್ಕಿಂತ ಹೆಚ್ಚಿಗೆ ಇಲ್ಲಿ ನಮ್ಗೆ ಇದು ಅಡ್ವರ್ಟೈಸ್ಮೆಂಟಾಗಿ ಕಾಣತ್ತವ. ಇದು ಹೊರಗಿಂದ ಏರಿಯಾ ಇಲ್ಲ, ಇದೆಲ್ಲ ವೆಲ್ಕಮ್ ಬೋರ್ಡ್ ಹಾಕ್ಯಾರ. ಇವತ್ತು ಒಂದೇ ಭಾರತ್ ಇನಾಗ್ರಲ್ ಇದ್ದಿದ್ದಕ್ಕೆ ಟ್ರೈನ್ ಒಳಗೆ ಬಂದಿದ್ದೆ ರೀ. ಈಗ ಜಸ್ಟ್ ಡಿಪಾರ್ಟ್ ಆದ ನೋಡ್ರಿ. ಕನ್ಯಾಕುಮಾರಿ ದಿಬ್ರುಗಢ ವಿವೇಕ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಅರೇಂಜ್ಮೆಂಟ್ ಮಾಡ್ಕೊಂಡ್ರೆ ಎಲ್ಲ ಇದಕ್ಕೆ ಫಂಕ್ಷನಿಗೆ ಸಂಬಂಧ. 3ನೇ ಪ್ಲಾಟ್ಫಾರ್ಮಿಗೆ ಬರುತ್ತೆ ಅಂತೇಳಿ 3ನೇ ಪ್ಲಾಟ್ಫಾರ್ಮ್ನಾಗ ಐತೆ ಅಂತೇಳಿ ಹಾಕ್ಯಾರ ಇಲ್ಲಿ ಬೋರ್ಡ್. ಇಲ್ಲಿಂದನೇ ಸ್ಟಾರ್ಟ, ನಾಗರ್ಕೋಲಿಂದ SMB ಐತ್ರಿ. ಅದು ಒಂದು ಟ್ರೈನ, ಐತೆ ಬರ್ರಿ ನಮ್ಮ ಟ್ರೈನ ನೋಡ್ರಿ. ಇದು ನಮ್ಮ ಟ್ರೈನ ಇದೆ ನೋಡ್ರಿ. ನಮ್ಮ ಟ್ರೈನ SMT ಬೆಂಗಳೂರು ನಾಗರ್ಕೋಯಿಲ. ಬಟ್ ಕಾಕಿನಾಡ ಟೌನ್ ಜೊತೆ ಮತ್ತು ಕೊಚುವೇಲಿ ನಾಗರ್ಕೋಯಿಲ್ ಜೊತೆ ರೇಕ್ ಶೇರಿಂಗ್ ಐತ್ರಿ. ರೇಕ್ ಶೇರಿಂಗ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಹೇಳ್ತಾ ನೋಡ್ರಿ. ಈಗ ಇದು ಟ್ರೈನ್ ಫಸ್ಟ್ ಕಾಕಿನಾಡ ಟೌನಿಂದ SMT ಬೆಂಗಳೂರು ಬರುತ್ತೆ ರೀ. SMT ಬೆಂಗಳೂರಿಂದ ನಾಗರ್ಕೋಯಿಲ್ ಬರುತ್ತೆ ರೀ. ನಾಗರ್ಕೋಯಿಲಿಂದ ಕೋಚುವೇಲಿ ಹೋಗಿ ಕೋಚುವೇಲಿಯಿಂದ ಮತ್ತು ನಾಗರ್ಕೋಯಿಲ್ ಬರ್ತಾನೆ. ನಾಗರ್ಕೋಯಿಲಿಂದ ಮತ್ತು SMT ಬೆಂಗಳೂರು, SMT ಬೆಂಗಳೂರಿಂದ ಕಾಕಿನಾಡ ಟೌನ್, ಹಿಂಗೆ ಕಂಟಿನ್ಯೂಸ್ ರೊಟೇಷನ್ ಇರುತ್ತೆ ರೀ. ಇದಕ್ಕೆ ರೇಕ್ ಶೇರಿಂಗ್ ಅಂತಾರೆ. ಒಂದೇ ರೇಕ್ನ ಮೇಂಟೆನೆನ್ಸಿಗೂ ಟೈಮ್ ಇಟ್ಕೊಂಡು ಎಲ್ಲ ಇಟ್ಕೊಂಡು ಹಿಂಗೆ ಓಡಾಡ್ಸೋದಕ್ಕೆ. ಯಾಕಂದ್ರೆ ಜಾಸ್ತಿ ಟೈಮ್ ಇದು ಖಾಲಿ ಇರಬಾರ್ದು ಅಂಥೇಳಿ ರೈಲ್ವೇದವ್ರದ್ದು ಇನ್ಕಮ್ ಜನ್ರೇಟ್ ಮಾಡೋಕೆ ಒಂದು ಐಡಿಯಾ ರೀ ಇದು. ಒಂದೇ ಭಾರತದ ಟ್ರ್ಯಾಕಿಂಗ್ ನಂಬರ್ ಸಿಗತ್ರಿ, ಸಿಕ್ಕರೆ ಅದು ಎಲ್ಲ ಇದನ್ನು ನೋಡಿ ನಮ್ದು ಟ್ರೈನ್ ಡಿಪಾರ್ಟ್ ಆದರೂ ಸಿಗುತ್ತೆ ರೀ. ಅದು ಡಿಪಾರ್ಟ್ ಆಗಲಿಲ್ಲ ಅಂದರೂ ಸಿಗುತ್ತೆ. ಯಾಕಂದ್ರೆ ನಮ್ಗೆ ನಡಕ್ಕೆ ಸಿಗಬೇಕಾದ ಒಂದೇ ಭಾರತ್ ಎಕ್ಸ್ಪ್ರೆಸ್ ತೋರಿಸ್ತಾನೆ. ಅದೇನು ಆರೆಂಜ್ ಒಂದೇ ಭಾರತ್ ಆಯಿತು, ವೈಟ್ ಒಂದೇ ಭಾರತ್ ಆಯಿತು ನೋಡೋಣ ಅಂತ. ನಾನು ಈ ಸತ ಒಂದೇ ಭಾರತ್ ಎಕ್ಸ್ಪ್ರೆಸ್ ಇನಾಗ್ರಲ್ಲಿಗೆ ಯಾಕೆ ಹೋಗಿಲ್ಲ ಅಂದ್ರೆ ರೀ, ಮಧುರೈ ಬೆಂಗಳೂರಿಗೆ ಮತ್ತು ನನ್ನ ಮೊದಲಿಂದ ಪ್ರಿಯರ್ ಪ್ಲ್ಯಾನ್ಸ್ ಇದ್ದು. ಈಗ ಒಂದು ಪ್ಲ್ಯಾನ್ ಕೆಡ್ದಂದ್ರೆ ನಾನು ಪೂರ್ತಿ ಪ್ಲ್ಯಾನ್ 1 ಮಂತ್ ಪೂರ್ತಿ ಹಾಳಾಗ್ಬಿಡ್ತೈತೆ. ನಂಗೆ ಅದನ್ನು ಹಾಳು ಮಾಡ್ಕೋದು ಇಷ್ಟ ಇರಲಿಲ್ಲ. ಇನ್ನೊಂದು ದಿನ ಯಾವಾಗಾರ ನಾವು ಅದನ್ನು ಕಮರ್ಷಿಯಲ್ ಜರ್ನಿ ಮಾಡೋಣಂತ್ರಿ. ಇದೆ ನೋಡ್ರಿ ನಮ್ಮ ಕೋಚ್ ಬಂದುಬಿಟ್ಟು ಇವತ್ತು S5 19 ನಂಬರ್ ಸೀಟ್ ರೀ. ಅಪ್ಪರ್ ಬರ್ತಾ ಪ್ರೀಮಿಯಮ್ ತತ್ಕಾಲ್ ಬುಕ್ ಮಾಡೇನಿ ರೀ. ಆನ್ ಟೈಮ್ ಕರೆಕ್ಟ್ ಬುಕ್ ಮಾಡಿದ್ದಕ್ಕೆ ನಂಗೇನು ಜಾಸ್ತಿ ಬೀಳಿಲ್ಲ. 440 ರೂಪಾಯಿ ಅಷ್ಟು ಬಿತ್ತು. 105 ರೂಪಾಯಿ ಡೈನಾಮಿಕ್ ಚಾರ್ಜ್ ಬಿತ್ತು. ಮತ್ತು ಪ್ರೀಮಿಯಮ್ ತತ್ಕಾಲದು ಹೆಂಗೆ ಬುಕ್ ಮಾಡೋದಪ್ಪ ಅಂದ್ರೆ 10:55ಕ್ಕೆ ಲಾಗಿನ್ ಆಗಿ ಕೂತ್ಬಿಡ್ರಿ. 3A to ಇದು 3rd AC ಆನ್ ಮಾಡಿ ಇಟ್ಕೊಂಡ್ರಿ. ಒಮ್ಮೆಗೆ ಸೆಲೆಕ್ಟ್ ಇದು ಸ್ಲೀಪರಿಗೆ ಇದನ್ನ ಆಗ್ಬಿಟ್ರಿ. ಮತ್ತು ಒಂದಷ್ಟು ಮಂದಿ ಇನ್ನೂ ಕೇಳಾಯ್ತೀರಿ ಬುಕ್ಕಿಂಗೇ ಹೆಂಗೆ ಮಾಡೋದು ಗೊತ್ತಿಲ್ಲ ಅಂತೇಳಿ. ನಿಮ್ಗೆ ನಮ್ದು ಹೊಸ ಚಾನಲ್ ಒಳಗೆ ಲಿಂಕ್ ಕೊಟ್ಟಿರ್ತಾನೆ ನೋಡ್ರಿ. ಆ ಚಾನಲ್ ಒಳಗೆ ನಾನು ಹೊಸದು A to Z ವಿಡಿಯೋ ಮಾಡಿ ಹಾಕಿರ್ತೀನಿ. ಆ ಚಾನಲ್ ಚೆಕ್ಔಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬಿಟ್ರಿ. ಏನು ಗಿಚ್ ಕಾಣತ್ತೆ ನೋಡ್ರಿ. ಇದು ಪೂರ್ತಿ ಹಿಂಗೆ ನಿಮಗೆ ಗುಡ್ಡ ಬೆಟ್ಟದ ಒಳಗೆ ಹೋದಂಗೆ ಅನ್ಸುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ಇದು ಪ್ಯಾಸೆಂಜರ್ ಟ್ರೈನ್. ಇದಕ್ಕೆ ವ್ಯಾಪ್ಸವನೇ ರೀ. ನಮ್ಮ ಕಡೆ ಎಕ್ಸ್ಪ್ರೆಸ್ ಸೂಪರ್ ಫಾಸ್ಟ್ಗಳೆಲ್ಲ ವ್ಯಾಗ್ನೇನ್ ಹೆಚ್ಚಿ ಹಾಕತ್ತಾರ. ಇರುವೆಲ್ಲ ಏನು ಏನು ರೀ ಅದು ಲೋಕೋಮೋಟಿವ್ಸ್ ಟ್ರೈನ್ಗಳೆಲ್ಲ ಸದರ್ನ್ ರೈಲ್ವೇಸ್ದ ಕಡೆ ನನ್ನ ಫೇವ್ರೇಟ್ ನೋಡ್ರಿ ಸದರ್ನ್ ರೈಲ್ವೇಸ್. ಗಿಚ್ ಕಾಣತ್ ನೋಡ್ರಿ. ಇದು ಅನ್ನಾವತ್ ಐತ್ರಿ ರೈಲ್ವೆ ಸ್ಟೇಷನ್. ನೀರಿನ ಬಾಟ್ಲಿ ಒಂದು ಹಾಲು ತೊಗೊಂಡ್ರಿ ತಡ್ರಿ. ಇಲ್ಲೇ ಎಲ್ಲರ ಕುಂತು ಕುಡಿಯೋಣಂತ ನೀರಿನ ಬಾಟ್ಲಿ. ಲಾಗರ್ಗಳ ಜೀವನ ನೋಡ್ರಿ. ಇಲ್ಲಿ ಒಂದು ಕೈ ಫೋನ್ನಾಗ ಅಕ್ಕಿಪ್ಪ ಹಾಕೊಂಡ್ಬಿಟ್ಟಿರುತ್ತೆ. ಬರೀ ಒಂದು ಕೈದಾಗೆ ಜೀವನ ಮಾಡ್ಬೇಕು ನಾವು. ಇಲ್ಲಿ ನೋಡ್ರಿ, ಇಲ್ಲೇ ಕಂಟಿನ್ಯೂ ನಂದು ಇನ್ಸ್ಟಾಗ್ರಾಮ್ ಒಳಗೆ ನಾನು ಲೊಕೇಶನ್ ಅಪ್ಡೇಟ್ ಕೊಟ್ಕೊಂತಾನೆ ಇರ್ತೀನಿ. ಒಂದಷ್ಟು ನಾ ಯೂಟ್ಯೂಬ್ದಾಗ ಹಾಕೋಕ್ಕಾಗಲಿದ್ದು ಎಲ್ಲ ನಾನು ಇನ್ಸ್ಟಾಗ್ರಾಮ್ ಒಳಗೆ ಹಾಕ್ತಿರ್ತೇನೆ ರೀ. ನೋಡ್ರಿ, ಇಲ್ಲೇ ಅಜ್ಜಗಳು ಡ್ಯಾನ್ಸ್ ಮಾಡಿದ್ದೆಲ್ಲ ಇಲ್ಲೇ ಹಾಕಿ ನಾನು. ಮತ್ತು ನಮ್ದು ಎಲ್ಲೆಲ್ಲಿ ಟ್ರೈನ್ ಬಂತ ಮತ್ತು ನಾ ಏನೇನು ಊಟ ಮಾಡಿದೆ ಇದೆಲ್ಲ ನೋಡ್ಬೇಕಂದ್ರೆ ನೀವು ಇನ್ಸ್ಟಾಗ್ರಾಮ್ RCD ಇನ್ಸೈಡ್ ಹಿಟ್ ಅಂತ ಐತೆ ನೋಡ್ರಿ. ಅಲ್ಲೈತೆ ನೋಡ್ರಿ RCD ಇನ್ಸೈಡ್ ಹಿಟ್, ಫಾಲೋ ಮಾಡ್ಕೊರಿ. ಅವರಿಗೆಲ್ಲ ಡೋರ್ ಓಪನ್ ಮಾಡ್ಯಾರ್ರಿ, ಬರೀ ಒಳಗೆ ಹೋಗೋಣಂತ. ಇಲ್ಲಿ ನೋಡ್ರಿ, ಇಲ್ಲಿ ಈಗ ಕ್ಲೀನಿಂಗ್ ಐತಿ, ನೀರು ಗೀರೆಲ್ಲ ಬಿದ್ದಾವೆ. ನಂದು ಬಂದ್ಬಿಟ್ಟು 29 ಏನೋ ಐತ್ರಿ ಸೀಟ್ ನಂಬರ. ಹೋಗೊಂಬರ್ರಿ. ಇದೆಲ್ಲ 51 ಐತಿ. ಆ ಸೈಡ್ ಇರ್ಬೋದಾ. ಈಗಿನ ಮಟ್ಟಿಗಂತೂ ಕ್ಲೀನ್ ಮಾಡ್ಯಾರ್ರಿ. ನಾನು ನಿನ್ನೆ SMT ಬೆಂಗಳೂರಿಂದ ಬರೋದು ಟ್ರೈನ್ ನೋಡಿದೆ. ಅದು ಫುಲ್ ರಶ್ ಇತ್ತು. ನೋಡು ಇದು ಹೆಂಗಿರುತ್ತೆ ಎಂಡ್ ಟು ಎಂಡ್. ನನ್ನ ಸೀಟ್ ಬಂದ್ಬಿಟ್ಟು 19, 29 ಮೊದಲು ಕನ್ಫರ್ಮ್ ಮಾಡ್ಕೊಂಡು ಅಂತೇಳ್ರಿ. ನನ್ನ ಸೀಟ್ ಇದೆ ನೋಡ್ರಿ, ಅಪ್ಪರ್
ಸಾರಿ ಇದಲ್ಲ, ನನ್ನ ಸೀಟ್ ಇಲ್ಲೇ ನೋಡ್ರಿ 19 ಅಪ್ಪರ್ ಸೀಟ. ಅಪ್ಪರ ಬೆಸ್ಟ್ ರೀ ಸಿಂಗಲ್ ಟ್ರಾವೆಲರ್ಸ್ಗೆ. ಸಿಂಗಲ್ ಟ್ರಾವೆಲರ್ಸ್ಗೆ ಅಪ್ಪರ ಮತ್ತು ಸೈಡ್ ಲೋವರ್ 11. ಈ ಮಿಡಲ್ಲು ಆಗಿ ಬರೋಲ್ಲ, ಲೋವರು ಆಗಿ ಬರೋಂಗಿಲ್ಲ. ಸೈಡ್ ಅಪ್ಪರು ಒಂದು ಓಕೆ ರೀ, ಬಟ್ ಅದು ಸ್ವಲ್ಪ ಕೆಳಗಿರುತ್ತಲ್ಲ ಅಷ್ಟಿದೆ ಅವ್ರಿಗೆ. ಇಲ್ಲಿ ಆರಾಮ್ ನೀವು ಏನು ಬೇಕಾದ ಮಾಡ್ಕೊರಿ, ಆರಾಮ್ ಸ್ಪೇಸ್ ಸಿಗುತ್ತೆ. ಉಜ್ಜಯಿನಿ ಓದಾಕ ತೊಗೊಂಡಿದ್ನಿಲ್ಲ ರೀ, ಅದು ಲಾಕ್ ಹಾಕಿಬಿಟ್ಟೆ, ಚಿಂತಿರಂಗಿಲ್ಲ, ಲಾಕ್ ಹಾಕಿರ ಏನೋ ಒಂದು ನಂಬಿಕೆ ರೀ ಅದು ಮುಂದಕ್ಕೆ. ಬಟ್ ಲಾಕ್ ಹಾಕಿಟ್ರೆ ನಮಗೆ ಟೆನ್ಷನ್ ಇರೋಂಗಿಲ್ಲ ಅಲ್ರಿ. ನೋಡ್ರಿ ಇಲ್ಲಿ ಎಮರ್ಜೆನ್ಸಿ ಇದೈತಿ, ನೋಡೋಣ. ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಇಲ್ಲಿಂದ ಬರ್ತಾರೆ, ಆಲ್ಮೋಸ್ಟ್ ಇಲ್ಲಿಂದ ಅದಾರ. ಉಳ್ಕಿದ್ದವರೆಲ್ಲ ಫುಲ್ ಆಗೋದು ತಿರುನಲ್ವೇಲಿಯಿಂದ ಆಗುತ್ತೆ. ಇದು ಕ್ಲೀನ್ ಐತಿಲ್ಲ ರೀ ಸೀಟ? ಕ್ಲೀನ್ ಐತ್ರಿ. ನಮ್ಮ ಟ್ರೈನ್ ಅಂದ್ರೆ ನಾಗರಕೋಯಿಲ್ SMT ಬೆಂಗಳೂರು ಎಕ್ಸ್ಪ್ರೆಸ್ ಇದು ರೂಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಇದು ನಾಗರಕೋಯಿಲಿಂದ ತಿರುನಲ್ವೇಲಿ ಮೇಲೆ ಹೋಗ್ತಾನೆ ಮದುರೈಯಿಂದ ದಿಂಡಿಗುಲ್ ಮೇಲೆ ಹೋಗ್ತಾನೆ ರೀ ಸೇಲಮ್ದಿಂದ ಇವ ಇತ್ತಾಗ ಜೋಲಾರ್ಪೇಟೆ ಮೇಲೆ ಹೋಗಲ್ಲ. ನಾ ಅದಕ್ಕೆ ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳಿದ್ದೆ ಫುಲ್ಲಿ ಡಿಫ್ರೆಂಟ್ ರೂಟ್ ಇವನಂತ. ಸೇಲಮಿಂದ ಧರ್ಮಪುರಿ ಹೊಸರು ಮೇಲೆ ಹೋಗ್ತಾನೆ SMT ಬೆಂಗಳೂರು ರೀ. ನಾಳೆ ಬೆಳಗ್ಗೆ 9 ಗಂಟೆಗೆ ಹೋಗೋ ಟೈಮಿಂಗ್ ಐತೆ. ನೋಡೋಣ ಯಾವಾಗ ಹೋಗ್ತಾನೆ. 7:15 ಇಲ್ಲಿ ಡಿಪಾರ್ಚರ್ ಟೈಮಿಂಗ್ ಐತಿ. ಇನ್ನೊಂದು 25 ನಿಮಿಷ ಹಂಗೆ ಉಳ್ದೈತೆ. ನೋಡೋಣ ಡಿಪಾರ್ಚರ್ ನೋಡೋಣ ಅಂತ. ನಾಗರಕೋಯಿಲ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂದ್ರೆ ಇನಾಗ್ರಲ್ ಸ್ಪೆಷಲ್ ತಿರುಚೂರ್ಪಲ್ಲಿ ದಾಟಿ ಬಂದೈತಿ. ದಿಂಡಿಗುಲ್ಲು ಮದುರೈಗನ 8 ಗಂಟೆಗೆ ಬರ್ತಾನಂದ್ರಿ ಇವ. ನಮ್ಗೆ ಮದುರೈ ಆದ್ಮೇಲೆ ಸಿಗ್ಬೋದು ರೀ ಕೊಯಿಲ್ಪಟ್ಟಿ. ಅಂದ್ರೆ ನಾವು 7:15ಕ್ಕೆ ಬಿಡ್ತೇವೆ ಅಂದ್ರೆ ತಿರುನಲ್ವೇಲಿ 10 ಗಂಟೆಗೆ ಬರ್ತಾನೆ. ಹಿಂಗೆ ನಾಗರಕೋಯಿಲಿಗೆ ನೋಡ್ರಿ 11:15 ಬರೋ ಟೈಮಿಂಗ್ ಐತಿ ಅಂತ. ಭಾಳ ಲಾಂಗ್ ಆಗ್ತಿದೆ ನಮಗೆ. ಮೋಸ್ಟ್ಲಿ ಕೊಯಿಲ್ಪಟ್ಟಿ ಮದುರೈ ನಡಕ್ಕೆ ಸಿಗ್ಬೋದಾ ತೋರಿಸ್ತಾನೆ. ಇಲ್ಲಿ ನೋಡ್ರಿ ಇಲ್ಲಿ ಸ್ಟೇಷನ್ದಾಗ ಇನ್ನೂ ಡಿಪಾರ್ಟ್ ಆಗಿಲ್ಲಲ್ಲ. 50 ರೂಪಾಯಿ ಕೊಟ್ಟು ಸಬ್ಜಿ ಚಪಾತಿ ತೊಗೊಂಡೆ. 1 ನಿಮಿಷ ಡಿಲೇ ಆಗಿ ಡಿಪಾರ್ಟ್ ಆದ್ವಿ ರೀ ನಾವು. ನಾಗರಕೋಯಿಲ್ ಜಂಕ್ಷನಿಂದ ಡಿಲೇ ಹಾಕತ್ತಪ್ಪ ಅಂದ್ರೆ ಇದು ಬರತೈತೆ ರೀ ಟ್ರೈನ್. ಅದ್ರ ಸಂಬಂಧ ಅದು ಪ್ಲಾಟ್ಫಾರ್ಮಿಗೆ ಬಂದ್ಮೇಲೆ ನಮಗೆ ಡಿಪಾರ್ಚರ್ ಕೊಟ್ರೆ. ಅದು ಯಾವತ್ತಪ್ಪ ಅಂದ್ರೆ ಕೊಯಂಬತ್ತೂರು ನಾಗರಕೋಯಿಲ್ ಎಕ್ಸ್ಪ್ರೆಸ್ ರೀ. ಇವತ್ತಿನ ಜರ್ನಿ ಮಾತ್ರ ಹೆವನ್ ಇರುತ್ತೆ ರೀ. ಯಾಕೆ ಹೇಳ್ರಿ, ಫುಲ್ ನೈಟ್ ಜರ್ನಿ, ICF ಟ್ರೈನ್, ಸ್ಲೀಪರ್ ಹೆವನ್. ಸುಮ್ಮನೆ ಆರಾಮ್ ಮಕ್ಕೊಂಬಿಟ್ರೆ ತರಕ್ ನಂಗೆ ಅದ ಭಾಳ ಎಕ್ಸೈಟ್ಮೆಂಟ್ ಐತ್ರಿ ಸ್ಲೀಪರ್ ಬುಕ್ ಮಾಡೋದು. ಅದಕ್ಕೆ ಸೌತ್ ಇಂಡಿಯಾದಾಗ ಆರಾಮ್ ಅಡ್ಡಾಡ್ಬಿಡ್ತೈತೆ ರೀ ಸ್ಲೀಪರ್. ಪ್ರಾಬ್ಲಮ್ ಇಲ್ಲ, ಎಲ್ಲ ಟ್ರೈನಾಗೂ ಸ್ಲೀಪರ್ ತರ್ತಾನೆ ನಾನು. ಬಟ್ ನಾರ್ತ್ ಇಂಡಿಯಾಕ್ಕೆ ನಮಸ್ಕಾರ ಮಾಡ್ಬಿಡ್ತಾನೆ. ಇನ್ನೂ ನಂದು ಸಾಲ ಆಗಿಲ್ಲ ರೀ ಅದು AC ಒಳಗೆ ಹೋಗ್ಬೇಕಿಲ್ಲ. ಯಾಕಂದ್ರೆ ಮೇನ್ ಇರೋದು ಇದು ಅದಕ್ಕೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಡಿಪಾರ್ಟ್ ಆದ್ವಿ ನೋಡ್ರಿ. ಅದಕ್ಕೆ ಯೂಸ್ ರೀ. ನಾಗರಕೋಯಿಲಿಗೆ ಜಂಕ್ಷನ್ ಯಾಕಂತಾರಪ್ಪ ಅಂದ್ರೆ ಒಂದು ಲೈನ್ ಇಲ್ಲೇ ಕೊಚುವೇಲಿ ಸೈಡ್ ಹೋಗೈತೆ ರೀ, ಅಂದ್ರೆ ತಿರುವನಂತಪುರಂ ಸೈಡ್. ಒಂದು ಲೈನ್ ಬರತೈತಿ ಕನ್ಯಾಕುಮಾರಿ ಸೈಡಿಂದ. ಒಂದು ಲೈನ್ ನಾವು ಹೊಂಟೇವಿ ಈಗ ತಿರುನಲ್ವೇಲಿ ಸೈಡ್. ಮತ್ತು ನಾಗರಕೋಯಿಲ್ ಒಳಗೆ 2 ಸ್ಟೇಷನ್ ಬರ್ತಾವೆ. ಒಂದು ಟೌನ್, ಒಂದು ಜಂಕ್ಷನ್ ಅಂತೇಳಿ. ಟೌನ್ ರೈಲ್ವೆ ಸ್ಟೇಷನ್ ಇದು ಟೌನ್ ರೈಲ್ವೆ ಸ್ಟೇಷನ್ ಬರುತ್ತೆ ರೀ ತಿರುವನಂತಪುರಂ ಹೋಗೋ ದಾರಿ ಒಳಗೆ ಆಗತ್ತೈತೆ ರೀ. ಲಘುನ ಊಟ ಮಾಡ್ಕೊಂಡ್ರೆ ಮತ್ತೆ ಚಿಂತಿರಂಗಿಲ್ಲ. ಅದಕ್ಕೆ ಸಬ್ಜಿ ಚಪಾತಿ ತೊಗೊಂಡಿದ್ದೆ ಅಲ್ಲ. ಎಷ್ಟು ಅದಾವ ಅಂದ್ರೆ 2 ಚಪಾತಿ ಅದಾವೆ ರೀ. ಹಿಂಗೈತೆ ಟೇಸ್ಟ್. ಆಮೇಲೆ ಪೂರ್ತಿ ತಿಂದಮೇಲೆ ಹೇಳ್ಕೊಂಬರ್ರಿ. ಅಫಿಷಿಯಲ್ ಸ್ಟಾಪ್ ನಾಗರಕೋಯಿಲ್ ಆದಮೇಲೆ ವಲ್ಲಿಯೂರಿಗೆ ಎಂಟ್ರ್ ಅದೀವಿ ರೀ. ಈ ಟ್ರೈನಿಗೆ ಹೆಂಗೆ ಸ್ಟಾಪ್ ಕೊಟ್ರೆ ಅಂದ್ರೆ ಫುಲ್ ಇಂಟೀರಿಯರ್ ತಮಿಳ್ನಾಡ್ದಾಗ ಐತ್ರಿ. ಇದು ಫುಲ್ ತಮಿಳ್ನಾಡ್ದಾಗ ಹೋಗುತ್ತೆ, ಎಲ್ಲಿ ಹೊರಗೆ ಹೋಗೋಂಗಿಲ್ಲ. ಮತ್ತು ಹೇಳ್ಬೇಕಂದ್ರೆ ಕುಮಾರಿಯಿಂದ ಬೆಂಗಳೂರು ಅಥವಾ ಬೆಂಗಳೂರಿಂದ ಕನ್ಯಾಕುಮಾರಿ ಹೊಂಟ್ರೆ ಭಾರಿ ಬೆಸ್ಟ್ ಟ್ರೈನ್ ರೀ ಇದೆ. ಯಾಕಂದ್ರೆ ಆ ಟ್ರೈನ್ ಬೆಳಿಗ್ಗೆ 10 ಗಂಟೆಗೆ ಹತ್ತಿರ ಬೆಳಿಗ್ಗೆ 6 ಗಂಟೆಗೆ ಹೋಗುತ್ತೆ. ಕನ್ಯಾಕುಮಾರಿಯಿಂದ 10 ಗಂಟೆಗೆ ಹತ್ತಿರ ಮಾರನೇ ದಿನ ಬೆಳಿಗ್ಗೆ 6 ಗಂಟೆಗೆ ಹೋಗ್ತದೆ. ಸಂಜೆಗೆ ಹತ್ತಿಬಿಟ್ರೆ ಆರಾಮ್ ಬೆಳಿಗ್ಗೆ 9 ಗಂಟೆಗೆ ಹೋಗ್ಬಿಡುತ್ತೆ. ಭಾರಿ ಬೆಸ್ಟ್ ಟ್ರೈನ್ ರೀ ಇದೆ. ನಾನು ನಿಮ್ಗೆ ಕನ್ಯಾಕುಮಾರಿ ಬೆಂಗಳೂರು ಮಾಡೋದು ಮುಂದೆ ಹೇಳಿದ್ದೆ, ನಾಗರಕೋಯಿಲಿಂದ ಬೆಂಗಳೂರು ಹೋಗೋದು ಬೆಸ್ಟ್ ಅಂತೇಳಿ. ಅದಕ್ಕೆ ಅದನ್ನು ಜರ್ನಿ ಮಾಡಿ ತೋರಿಸ್ಬೇಕಂತ ಇವತ್ತು ಬಂದು. ನೆದ್ದು ವಾಶ್ ಬೇಸಿನ್ ಎಲ್ಲ ಕ್ಲೀನ್ ಐತ್ರಿ. ಈಗ ಜಸ್ಟ್ ಬಿಟ್ಟದಲ್ಲ ನಾಗರಕೋಯಿಲಿಂದ. ಬಟ್ ಮೇಂಟೆನೆನ್ಸ್ ಅಷ್ಟೇ ಹಳೆ ಟ್ರೈನ್ ಇದೆ ಫುಲ್. ನೋಡ್ಕೋಬೋದಿಲ್ಲ ನೋಡ್ರಿ 108 110 ಒಳಗೆ ಹೊಂಟೈತಿ. ಫುಲ್ ಹೆಂಗೆ ಹೆವನ್ಲಿ ಫೀಲ್ ಆಗೋದು. ಹೆಂಗೆ ಹೇಳೋದು, ಒರಿಜಿನಲ್ ಟ್ರೈನ್ ಫೀಲ್ ಈಗ ಬರೋದಾಗ್ತದೆ ನನಗೆ ಈ ಜರ್ನಿ ಮಾಡಿ. ಅವೆಲ್ಲ ಟ್ರೈನ್ಗಳು ಹೆಂಗೆ ಹಾಕಿದ್ವು ಅಂದ್ರೆ ಇದು ಫುಲ್ ಎಲ್ಲ ನಾಯ್ಸ್ ಕ್ಯಾನ್ಸಲೇಷನ್ ಮಾಡಿಬಿಟ್ರಿ. ಒಬ್ಬರ ಮಧ್ಯಾಹ್ನ ಬರತ್ತಿಲ್ಲ ಅಂದ್ರೆ ಮಕ್ಕಳು ಹೋಗ್ತಾರೆ. ಇವತ್ತು ಮಸ್ತ್ ನಿಂತದ. ಬೆಳಿಗ್ಗೆ ಹೊಸರಂತೇಳಿ 7 ಪ್ಲಾನ್ ಐತಿ. ಇಲ್ಲ ಮಗು ಹೇಳ್ತಾನೋ ಗೊತ್ತಿಲ್ಲ. ಇನ್ನು ಎಲ್ಲಿ SMT ಬೆಂಗಳೂರಾಗ ಎದ್ದಿದ್ರೆ ನಾವು ಹೋಗಿ ತಿರುನಲ್ವೇಲಿ ಫೇಮಸ್ ವೀಟ್ ಹಲ್ವಾ ಅಂತ್ರಿ. 100 ರೂಪಾಯಿ ತೊಗೊಂಡೆ. ನೋಡಂತಡ್ರಿ ಟೇಸ್ಟ್ ಮಾಡೋಣ. ಈಗ ಮಾಡೋಣ, ಇನ್ನೊಂದು ವಿಡಿಯೋದಾಗ ಮಾಡ್ಬಿಡ್ರಿ. ಇಲ್ಲಿ ಮತ್ತೆ ಅದು ವೇಸ್ಟ್ ಆಗಿಬಿಡುತ್ತೆ. ಓಪನ್ ಮಾಡಿದೆ ಅಂದ್ರೆ ಇಟ್ಕೊಳಕ್ಕೂ ಜಾಗ ಇಲ್ಲ. ಇಲ್ಲಿ ನೋಡ್ರಿ ಇಲ್ಲಿ ತಿರುನಲ್ವೇಲಿಗೆ ಇನ್ನು 4 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಐತಿ. ಬಟ್ ಸ್ಲ್ಯಾಗ್ ಎಷ್ಟು ಕೊಟ್ರೆ ನೋಡ್ರಿ ಇಲ್ಲಿ 9:15. ಈಗ ಆಗತ್ತೆ 8:22. ಏನಿಲ್ಲ ಅಂದ್ರೆ 1 ತಾಸು ಬಿಫೋರ್ ಟೈಮ್ ರೀ. ಅದಕ್ಕೆ ಇಲ್ಲಿ ತರ್ಬೇಶಾರ. ಇದು ಊರ ಹೆಸರು ಏನೋ ಐತಲ್ರಿ, ನೋಡ್ತೀನಿ. ಪ್ರೊನೌನ್ಸಿಯೇಷನ್ ಕರೆಕ್ಟ್ ಬರಲ್ಲ ರೀ, ಹೇಳ್ತೀನಿ. ಮೆಲಪ್ಪಲಯಂ ಅಂತ ಊರ. ಇಲ್ಲಿ ಸ್ಟಾಪ್ ಮಾಡ್ರೆ
ಸಿಗ್ನಲ್ ಇಲ್ಲ. ಸಿಗ್ನಲ್ ಯಾಕಿಲ್ಲ ಅಂದ್ರೆ ಆಬ್ವಿಯಸ್ ರೀಸನ್ 1 ತಾಸು ಬಿಫೋರ್ ಟೈಮ್ ರನ್ನಿಂಗ್ ಇದೈತಿ. 1 ತಾಸು ಬಿಫೋರ್ ಅದೇವು ನಾವು ರನ್ನಿಂಗ್ ಅದ್ರ ಸಂಬಂಧ. ಅದೇ ಗ್ಯಾಪ್ ಒಳಗೆ ನಾವು ಇದ್ರದ್ದು ಕಾಸ್ಟಿಂಗ್ ಬಗ್ಗೆ ಮಾತಾಡ್ಬಿಡೋಣ ರೀ. 350 ರೂಪಾಯಿನೋ ಬೀಳುತ್ತೆ ನೀವು ಎಂಡ್ ಟು ಎಂಡ್ ತೊಗೊಂಡ್ರೆ ಸ್ಲೀಪರದ್ದು. ಥರ್ಡ್ ಎ ಸಿ ಬೀಳುತ್ತೆ ರೀ 1000 ರೂಪಾಯಿ. ಸೆಕೆಂಡ್ ಎ ಸಿ ಬೀಳುತ್ತೆ 1400 ರೂಪಾಯಿ. ಫಸ್ಟ್ ಎ ಸಿನೂ ಐತ್ರಿ ಇದ್ರೊಳಗೆ HA1 ಐತಿ. ಅರ್ಧ ಫಸ್ಟ್ ಎ ಸಿ ಅರ್ಧ ಸೆಕೆಂಡ್ ಎ ಸಿ 2485 ರೂಪಾಯಿನೋ ಐತಿ. ನೀವು ಯಾವ ಆ್ಯಪ್ ಯೂಸ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತದೆ ನೀವು ಎಷ್ಟು ಇದು ಮಾಡತ್ತೀರಿ ಅಂತ. ವಾಸನೆ ನೋಡಿ ವೇಟ್ ಮಾಡೋಕ್ಕಾಗಲಿಲ್ಲ ರೀ. ಓಪನ್ ಮಾಡಿದೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಇದ್ರ ಮೇಲೆ ಹಾಕ್ಯಾರ, ನೀವು ನೋಡ್ಕೋಬೋದ. ವೀಟಿಂದ ಮಾಡ್ರಂತ್ರಿ ಇದನ್ನು, ಮೈದಾ ಗಿದ ಏನು ಯೂಸ್ ಮಾಡಿಲ್ಲ ಅಂತ. ಮಿಲ್ಕ್ ಗೀ ಮಿಕ್ಸ್ ಐತಂತ್ರಿ, ಕ್ಯಾಶುವಲ್ ಅದಾವ ಅಂತ. ಬರ್ರಿ ಟೇಸ್ಟ್ ಮಾಡಿ ನೋಡಿ. ಮಸ್ತ್ ಅದು ಜಾಮೂದೆ, ಮಸ್ತ್ ಫ್ಲೇವರ್ ಕೊಡತ್ತದ ರೀ. ಬಾಯಿ ತುಂಬ ಅವ್ರಿಗೆ ತುಪ್ಪದ ಇದು ಬರೋದಿದೆ. ಅನ್ನ ಹೋದೈತೆ ರೀ. ಬಂದಿರಂದ್ರೆ ತಿರುನಲ್ವೇಲಿ ಹಲ್ವಾ ಟ್ರೈನಾಗ ಬರುತ್ತೆ. ಈ ಟ್ರೈನಾಗ ಬಂದ್ರೆ ಅಂದ್ರೆ ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಇದೆಲ್ಲ ನಾ ಈಗ ಬಿಟ್ಟು ಖಾಲಿ ಮಾಡಿಬಿಡ್ತೀನಿ ಪೂರ್ತಿ. ಚೆನ್ನೈ ಎಗ್ಮೋರ್ ಗುರುವಾಯೂರ್ ಎಕ್ಸ್ಪ್ರೆಸ್ ನೋಡ್ರಿ. ಇದು ಎಷ್ಟು ದೊಡ್ಡದೈತಿ. ಸ್ಟಾಪ್ ಆದ್ಮೇಲೆ ಡಿಪೆಂಡ್ ಆದ್ಮೇಲೆ ನಾವೀಗ ಟೈಮ್ ಆಯ್ತು ನಮ್ದು. ನೋಡತ್ತಿರಲ್ಲ, ಇದು ಸೆಂಗೋಟೈ ಕಡೆಯಿಂದ ಬರುತ್ತೆ ರೀ. ಬಂದು ಇಲ್ಲಿ ತಿರುನಲ್ವೇಲಿ ಒಳಗೆ ಕೊಡುತ್ತೆ. ಇಲ್ಲ ಡಬಲ್ ಡೆಕ್ಕರ್ ಫ್ಲೈಓವರ್ ಐತಿ ತಿರುನಲ್ವೇಲಿ ಔಟ್ರದಾಗ. ರಶ್ ಐತೆ ನೋಡ್ರಿ ಇಲ್ಲಿ ಒಳಗೆ. ವಂದೇ ಭಾರತ್ ಇನಾಗ್ರಲ್ ಐತಲ್ಲ, ಅದಕ್ಕೆ ಅಲ್ಲಿ ಪ್ರೋಗ್ರಾಮ್ ನಡೆಸ್ಯಾರ. ಅಂದ್ರೆ ವಂದೇ ಭಾರತ್ ಇಲ್ಲಿ ಬರುತ್ತಲ್ರಿ. ಮತ್ತು ಚೆನ್ನೈ ಎಗ್ಮೋರಿಂದ ತಿರುನಲ್ವೇಲಿ ಮೇಲೆ ಅದು ನಾಗರಕೋಯಿಲಿಗೆ ಹೋಗುತ್ತೆ ರೀ. 2 ತಾಸು ಡಿಲೇ ಓಡಾದೈತ್ರಿ. ಅದು ನಮಗೆ ಕೋವಿಲ್ಪಟ್ಟೆ ಔಟ್ರದಾಗ ತಿರುನಲ್ವೇಲಿ ಔಟ್ರದಾಗ ನೋಡೋಕೆ ಸಿಗುತ್ತೆ ನೋಡ್ರಿ. ಈ ಟ್ರೈನಿಗೆ ಇಲ್ಲಿ ಫುಲ್ ಆಗುತ್ತೆ ನೋಡ್ರಿ. ಈ ಟ್ರೈನ್ ಇಲ್ಲೇ ಪಟ್ಟಣ ಹೇಳೋದು ನಾವು ಮಾಡ್ಕೊಂಡು ವಾಪಸ್ ಹತ್ಬೇಕು. SMT ಬೆಂಗಳೂರು ಎಕ್ಸ್ಪ್ರೆಸ್ ಸೆಂಟ್ರ್ ಆಗೈತೆ ರೀ ತಿರುನಲ್ವೇಲಿ ಜಂಕ್ಷನಿಗೆ. ಜಂಕ್ಷನ್ ಯಾಕಂತಾರೆ ಅಂದ್ರೆ ಒಂದು ಲೈನ್ ತಿರುಚಂದೂರು ಕಡೆ ಹೋಗೈತಿ, ಒಂದು ಲೈನ್ ನಾ ಹೊರಗೆ ತೋರಿಸಿದೆಲ್ಲ ಸೆಂಗೋಟೈ ಲೈನ. ಅದಕ್ಕೆ ಇಲ್ಲಿ ಹಿಂದೆ ನಾನು ಹಿಂದೆ ದೈವ ನೋಡ್ರಿ ಇಲ್ಲಿ ಎಷ್ಟು ಐತಿ ಈ ಟ್ರೈನಿಗೆ ಹತ್ತಕ್ಕೆ. ನಾ ಅಂತೂ ಸೈಕ್ ಆಗ್ಬಿಟ್ಟೆ ನೋಡಿ. ಮತ್ತು ಹೊರಗೆ ಒಂದು ರೈಲ್ವೆ ಇಲ್ಲೇ ಬರೋದು ಮುಂದೆ ಪ್ಲಾಟ್ಫಾರ್ಮ್ದಾಗ ಒಂದು ಅಂಗಡಿ ಇತ್ತು ರೀ. ಅಂದ್ರೆ ಇದು ಕ್ಯಾಟ್ರಿಂಗ್ ಸ್ಟಾಲ. ಅದ್ರೊಳಗೆ ಒಂದು ಬೋರ್ಡ್ ಹಾಕ್ಯಾರ ರೀ, ಆಲ್ ಕ್ರೆಡಿಟ್ಸ್ ಆ್ಯಂಡ್ ಡೆಬಿಟ್ ಕಾರ್ಡ್ಸ್ ಆರ್ ಅಕ್ಸೆಪ್ಟೆಡ್ ಅಂತ. ಮಸ್ತ್ ಅನ್ನಿಸ್ತೀರಿ. ಒಂದೊಂದಷ್ಟು ಕಡೆ ಪೇಟಿಎಮ್ ಫೋನ್ಪೇನೇ ಇರಲ್ಲ, ಇವ್ರು ಕಾರ್ಡ್ ಮಿಷಿನ್ ಇಟ್ಟರಂತ. ಆಮೇಲೆ ಡಿಪಾರ್ಟ್ ಆದ್ವಿ ರೀ ನಾವು ತಿರುನಲ್ವೇಲಿಯಿಂದ. ಏನು ಮಸ್ತ್ ಅನ್ಸುತ್ತೆ ನೋಡ್ರಿ ನಂಗೆ. ಇಲ್ಲಿ ಸದರ್ನ್ ರೈಲ್ವೇಸ್ ಒಳಗೆ ಕೋಚ್ ಪೊಸಿಷನಿಗೆ ಒಂದೊಂದು ಟಿ ವಿನೇ ಇಟ್ಬಿಟ್ಟಾರ ರೀ. ಒಂದೊಂದು ಕೋಚ್ ಇರುವಂತಲ್ಲಿ ಒಂದೊಂದು ಟಿ ವಿ ತಡ್ರಿ ಲಾನ್ ಐತೆ ತೋರಿಸ್ತಾನೆ. ಓಹ್ ಇಲ್ಲಿ ನೋಡ್ರಿ ಇಲ್ಲಿ ಅವ್ರು ಮಾರ್ಕೆಟಿಂಗ್ ಮಾಡ್ಕೋವಲ್ರಿ, ಬಟ್ ಟಿ ವಿ ಇಟ್ಟಿರಲ್ಲ. ಅದೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತೇನೆ ನಾನು SRದವ್ರಿಗೆ. ಒಂದು ಕಾಮೆಂಟ್ ಬಂದಿತ್ತು ರೀ ಅಜಯ್ ಪುರಾಣಿಕ್ ಸರ್ದು, ಹಿಲ್ಲಳಿಗೆ ಟು ಯಶವಂತಪುರ ಕವರ್ ಮಾಡಿರಿ ಅಂತೇಳಿ. ಸರ್ ನೋಡಿರಿ ನಿಮ್ಗೆ ಹಿಲ್ಲಳಿಗೆ ಆನ್ ಬೋರ್ಡ್ ನಾಗರ್ಕೋಯಿಲ್ SMT ಎಕ್ಸ್ಪ್ರೆಸ್. ಇದು ಹಿಲ್ಲಳಿಗೆ ಬರುತ್ತೆ ರೀ ಧರ್ಮಪುರಿ, ಹೊಸೂರು ಮತ್ತು ಕಾರ್ಮೆಲ್ ರಾಮ್ ಬೆಂಗಳೂರು ಸೆಕ್ಷನ್ ಒಳಗೆ. ಇದು ಯಾವ ಏರಿಯಾ ಬ್ರೋ? ಟಿನ್ ಫ್ಯಾಕ್ಟ್ರಿ. ಟಿನ್ ಫ್ಯಾಕ್ಟ್ರಿ ಅಂದರೆ ಟಿನ್ ಫ್ಯಾಕ್ಟ್ರಿ KRಪುರಮ್. ಹಾಂ ಹಾಂ. ಟಿನ್ ಫ್ಯಾಕ್ಟ್ರಿ
ಇಲ್ಲಿ ನೋಡ್ರಿ ಇಲ್ಲೇ ಆಕ್ಸಿಲರಿ ಬೈಪಾಸ್ ಕೇಬಿನಿಂದ ಸ್ಟ್ರೇಟ್ ಹೋದ್ರೆ ಬಾನಸವಾಡಿ ಅಲ್ಲ ಬಾನಸವಾಡಿಗೆ ಹೋಗುತ್ತಂತ. ಅಲ್ಲಿ ನೋಡ್ರಿ ಇಲ್ಲೇ ಒಂದು ಲೈನ್ ಅಲ್ಲಿ ಮ್ಯಾಲೆ ಹೊಂಟೈತಿ, ಒಂದು ಲೈನ್ ತೆಳಗಿಂದ ಬಂತು. ಇಲ್ಲಿ ಯಾವ್ದು ಲೈನ್ ಅಂದ್ರೆ KGM ಕಡೆಯಿಂದ ಬಂತು, ಅಂದ್ರೆ ಕೃಷ್ಣರಾಜಪುರಂ ಕಡೆಯಿಂದ, ಅಂದ್ರೆ ಚೆನ್ನೈ ಮೇನ್ ಲೈನ್ ರೀ. ನಾವು ಬಂದು ಇಲ್ಲಿ ಕುಡ್ಕೊಂಡಿವಿ ಆಕ್ಸಿಲರಿ ಬೈಪಾಸ್ ಕ್ಯಾಬಿನ್ ಒಳಗೆ. ಇಲ್ಲಿ ನೋಡ್ರಿ ಇಲ್ಲೇ ಬೈಪ್ನಳ್ಳಿಗೆ ತರಬಿತ್ತೆ ಎಲ್ಲರೂ ಪಟ್ನ ಹೇಳ್ಕೊಂಡ್ವಿ, ನಾವು ಹೇಳ್ಕೊಂಡ್ವಿ. ನಾಗರಾಜ್ ಬ್ರೋ ಜಾಯ್ನ್ ಆಗ್ಯಾರ. ಹಾಯ್ ಬ್ರೋ, ನಮಸ್ಕಾರ. ಟ್ರೈನ್ಸ್ ಜಾಯ್ನ್ ಆಗ್ಯಾರ. ಮತ್ತು ಹೇಳ್ಬೇಕಂದ್ರೆ ನಾವು ಇಲ್ಲಿ ಯಾಕೆ ಹೇಳ್ಕೊಂಡಿವಪ್ಪ ಅಂದ್ರೆ ನಾವು ಮೈಸೂರಿಗೆ ಟ್ರೈನ್ ಹಿಡಬೇಕು. ಯಾಕಂದ್ರೆ ನಾಗರ್ಕೋಯಿಲ್ ಟು ಮೈಸೂರು ಅಂತ ಹಾಕೇನ್ರಿ. ಮೈಸೂರಿಗೆ ಹೆಂಗೆ ಹೋಗೋದು ಅಂತೇಳಿ ತೋರಿಸ್ಬೇಕಲ್ಲ, ಅದಕ್ಕೆ ಭಾಳ ಶಾರ್ಟ್ ವಿಡಿಯೋ ಹಾಕಿತ್ತಿದ್ದ, ಲಾಂಗ್ ವಿಡಿಯೋ ಇಡ್ರಿ ಅಂತ ಹೇಳ್ತಾರೆ. ಯಾಕಂದ್ರೆ ನಾನು ಬೆಂಗಳೂರಾಗಿರಲ್ಲ, ಮೈಸೂರಿಗೆ ಹೋಗ್ಬೇಕು. ಅದ್ರ ಸಂಬಂಧ ನಾನು ಕಂಟಿನ್ಯೂ ಮೈಸೂರಿಗೆ ಇಡಾತನ ವಿಡಿಯೋ. ಬೈಪ್ನಳ್ಳಿಗಿಳಿದು ಮೆಟ್ರೋ ಹತ್ತಿ SBCಗೆ ಹೋಗಿ SBCಯಿಂದ ಶತಾಬ್ದಿ ಹಿಡಿಯಂಬರಿ. ಅರ್ಜೆಂಟ್ ಒಳಗೆ KSR ಮೆಟ್ರೋ ಸ್ಟೇಷನಿಗೆ ಬಂದ ಬಸವ ಎಕ್ಸ್ಪ್ರೆಸ್ ಹಿಡಿದಿದ್ರಿ. ಬಸವ ಎಕ್ಸ್ಪ್ರೆಸ್ ಹಿಡಿದೀವಿ, ಇನ್ನು ಮೈಸೂರು ಹೊಂಟಿವಿ. ಹಿಂಗೆ ನೋಡ್ರಿ, ಹಿಂಗೆ ಯೂಸ್ ಮಾಡ್ಕೋಬೋದು ನೀವು. ಬಟ್ ಬೈಪ್ನಳ್ಳಿಗೆ ಇಳಿ ಪ್ಲ್ಯಾನ್ ಹೇಳಂಗಿಲ್ಲ. ನಾನು SMTಗೆ ಬಂದು ನಾನು ಶತಾಬ್ದಿ ಹತ್ಕೋಬೇಕಂತಿತ್ತು. ಮತ್ತು ಶತಾಬ್ದಿ ಅದಕ್ಕೆ ಬಿಟ್ಟರೆ ಮತ್ತು 315 ರೂಪಾಯಿ, ಇದು 65 ರೂಪಾಯಿದಾಗ ಮೈಸೂರು ಮುಟ್ಬಿಡ್ತೇವೆ ಅಂತೇಳಿ ಬಸವ ಎಕ್ಸ್ಪ್ರೆಸ್ ತೊಗೊಂಡೆ. ಈಗ ಡಿಪಾರ್ಟ್ ಆಗಿದ್ರು ನಾವು ಬಸವಾದಿ. ಒಬ್ಬರಿಗೆ 65 ರೂಪಾಯಿ ಬೇಕು ಬೆಂಗಳೂರಿಂದ ಮೈಸೂರು ಮಟ್ಟ. ಇಲ್ಲಿ ನೋಡ್ರಿ ಇಲ್ಲೇ ನಾಷ್ಟ ತೊಗೊಂಡಿವಿ. ವೆಜ್ ಪುಲಾವ 55 ರೂಪಾಯಿ. ಹಾಂ 50 ರೂಪಾಯಿ. 50 ಇರಲಿ ಬ್ರೋ, 10 ರೂಪಾಯಿ ಎಲ್ಲ ಅವ್ರೇನು ಶ್ರೀಮಂತಾಗಲ್ಲ. ಅವ ಓಕೆ ಐತಿ, ತಿನ್ಬೋದು. ಬಟ್ ಅಷ್ಟು ಕೆಟ್ಟು ಇಲ್ಲ ಅಂತೆಲ್ಲ, ಮಸ್ತ್ ಐತಿ. ನಿಮ್ಗೆ ಹೆಂಗೆ ಅನಿಸ್ತು? ಹಾಂ, ಎವರೇಜ್ ನೋಡಿ. ಪ್ರಸಿದ್ಧ S9 ಕೂತ್ಕೊಳ್ಳೋದೇವ್ರು ನಾವು. ಇದ್ರ ಇಂಟೀರಿಯರ್ ನೋಡ್ರಿ ಏನು ಗಿಚ್ ಮಾಡ್ರೆ. ಮೈಸೂರು ಅವ್ರ ಮಸ್ತ್ ಇರ್ತಾರೆ ಗಾಡಿ, ಎಲ್ಲ ಮಳೆ ಹೇಳ್ತಾರೆ. ನಾನು ಬರ್ರಿ ಈಗ ನಿಮ್ಗೆ ಒಂದೇ ಬರುತ್ತದು ಓವರ್ಟೇಕ್ ತೋರಿಸ್ತೀವಿ. ನಮ್ದು ಟ್ರೈನ್ ನಾಗನಹಳ್ಳಿ ಒಳಗೆ ಸೈಡ್ ಹಾಕತ್ತಿದ್ರೆ ಹಾಕ್ಯಾರ ನೋಡ್ರಿ, ಸಿಗ್ನಲ್ ಇಲ್ಲ. ಒಂದೇ ಬರುತ್ತೆ ಓವರ್ಟೇಕ್ ಮಾಡುತ್ತೆ ನಮ್ಮನ್ನ ಇಲ್ಲೇ ನಾಗನಹಳ್ಳಿ ಒಳಗೆ ನೋಡೋಣ. ಇಲ್ಲಿ ನೋಡ್ರಿ ಸಿಗ್ನಲ್ ಕ್ಲಿಯರ್ ಆತ. VBಗೆ ಬರುತ್ತೆ ಈಗ VB. ಹೆಂಗೆ ಗುಡ್ಡಾಳಿ ಅದ ನೋಡ್ರಿ ಅದು. ಸಿಕ್ಸ್ಟೀನ್ ಕೋಚ್ ವಂದೇ ಭಾರತ್. ಅದೇವ್ರಿ ನಾವೀಗ ಮೈಸೂರು ಜಂಕ್ಷನ್ಗೆ. ಇಲ್ಲಿ ಬಾಜು ನೋಡತ್ತಿರಲ್ಲ ಕಡ್ಲೂರು ಪೋರ್ಟ್ ಜಂಕ್ಷನ್ಗೆ ಹೋಗೋ ಎಕ್ಸ್ಪ್ರೆಸ್ ನಿಂತೈತಿ. ಈಗ ನೋಡ್ರಿ ಇಲ್ಲಿ ನಾನು ಇಲ್ಲಿ ಮಟ್ಟ ನಿಮಗೆ ಜರ್ನಿ ತೋರಿಸಿದ್ದೆ. ಅದಕ್ಕೆ ಅಂದ್ರೆ ಸುಮ್ಮನೆ ಬರತ್ತಿದ್ದೆ, ವಿಡಿಯೋನು ಸ್ಮಾಲ್ ಆಕಿತ್ತು, ನೀವು ದೊಡ್ಡದು ಮಾಡಂತ ಅನ್ನತ್ತಿದ್ರೆ. ಅದ್ರ ಸಂಬಂಧ ಇಲ್ಲಿ ಮಟ್ಟ ಕಂಟಿನ್ಯೂಸ್ ಜರ್ನಿ ತೋರಿಸಿದ್ದೆ. ಹೆಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರ್ಯಾಕೆ ಹೋಗ್ಬಿಡ್ರಿ. ಬರ್ರಿ ಹೇಳೋದು ಎಂಡ್ ಮಾಡೋಣ ಅಂತ ವಿಡಿಯೋ. ಜರ್ನಿ ಇಲ್ಲಿ ಮಟನೇ ಅಷ್ಟೇ ಇತ್ತು ರೀ. ಇಲ್ಲಿ ಮಟ ನೋಡ್ರಿ ಚಲೋ ಅನ್ಸುತ್ತೆ ನನಗೆ ಗೊತ್ತೇ. ಮುಂದೆ ಹಿಂಗೇನೋ ಒಂದಷ್ಟು ವಿಡಿಯೋದಾಗ ಸಿಗೋಣಂತೆ. ಜೈ ಹಿಂದ್, ಜೈ ಕರ್ನಾಟಕ.